ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತಪುರಿಗಳು ಅಂತ ಉಂಟು. ಸಪ್ತಪುರಿಗಳಿಗೆ ನಾವು ಭೇಟಿ ನೀಡಿದರೆ ನಮಗೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ. ಅದು ಯಾವುದು ಸಪ್ತಪುರಿ ಅಂದರೆ ಕಾಶಿ, ಅಯೋಧ್ಯ, ಮಥುರಾ, ಹರಿದ್ವಾರ, ಕಾಂಚಿ, ದ್ವಾರಕ, ಉಜ್ಜಯಿನಿ. ನಾವು ಇವತ್ತು ಸಪ್ತಪುರಿಗಳಲ್ಲಿ 2 ಕಾಶಿ ಮತ್ತು ಅಯೋಧ್ಯಗೆ ಹೊರಟಿದ್ದೇವೆ. ಕಾಶಿ ಯಾತ್ರೆ ಅಂತ ಹೇಳೋದು ಒಬ್ಬ ಹಿಂದುವಿಗೆ ತುಂಬ ಮಹತ್ತರವಾದ ಒಂದು ಯಾತ್ರೆ. ಈ ಕಾಶಿ ಯಾತ್ರೆಯ ಮಹತ್ವವನ್ನು ಒಂದೆರಡು ವಾಕ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಶಿ ಅಂತ ಹೇಳೋದು ಜ್ಞಾನದ ಸಂಕೇತ ಹೌದು, ಭಕ್ತಿಯ ಸಂಕೇತ ಹೌದು, ಮತ್ತು ವೈರಾಗ್ಯದ ಸಂಕೇತ ಕೂಡ ಹೌದು. ಒಬ್ಬ ಹಿಂದೂ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಕಾಶಿ ಯಾತ್ರೆ ಮಾಡಬೇಕು ಅಂತ ಬಯಸ್ತಾನೆ. ಪವಿತ್ರವಾದ ಗಂಗೆಯಲ್ಲಿ ಸ್ನಾನ ಮಾಡಿ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥನ ದರ್ಶನ ಮಾಡೋದು ಪ್ರತಿಯೊಬ್ಬನ ಒಂದು ಕನಸಾಗಿರ್ತದೆ. ವೇದಾಧ್ಯಯನಕ್ಕೆ ಕೂಡ ಕಾಶಿಗೆ ಹೋಗ್ತಾರೆ. ಅಂದರೆ ಕಾಶಿಯಲ್ಲಿ ವೇದ ಕಲ್ತವ ಅಂದರೆ ಅವನಿಗೆ ತುಂಬ ಗೌರವದ ಸ್ಥಾನ ಉಂಟು. ಇತ್ತೀಚೆಗಷ್ಟೇ ವೇದವ್ರತ ಮಹೇಶ್ ರೇಖೆ ಅಂತ ಹೇಳುವವರು ದಂಡಕ್ರಮದಲ್ಲಿ ಪಾರಾಯಣ ಮಾಡಿದ್ರಲ್ಲ ಯಜುರ್ವೇದವನ್ನು, ಅದವರು ಕೂಡ ಕಾಶಿಯಲ್ಲೇ ಕಲ್ತದ್ದು. ಈ ಕಾಶಿ ವಿಶ್ವನಾಥನ ದೇವಸ್ಥಾನ ಜ್ಯೋತಿರ್ಲಿಂಗಗಳಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಕಾಶಿಯಲ್ಲಿ ಜೀವ ಬಿಟ್ಟರೆ ಅವನು ಸೀದಾ ಸ್ವರ್ಗಕ್ಕೆ ಹೋಗೋದು ಅಂತ ನಂಬಿಕೆ ಉಂಟು ನಮ್ಮಲ್ಲಿ. ಅಥವಾ ಸಾಯುವ ಕಾಲದಲ್ಲಿ ನಾವು ಗಂಗೆಯ ನೀರನ್ನು ನಾವು ಬಾಯಿಗೆ ಬಿಡ್ತೇವೆ ಅಂತ ಅವನಿಗೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ. ದಕ್ಷಿಣ ಭಾರತದ ಕೆಲವು ವಿವಾಹ ಪದ್ಧತಿಗಳಲ್ಲಿ ಕೂಡ ಕಾಶಿ ಯಾತ್ರೆಯ ಒಂದು ಕಾರ್ಯಕ್ರಮ ಇರ್ತದೆ. ನಮ್ಮ ಬ್ರಾಹ್ಮಣರಲ್ಲಿ ಉಂಟು, ಲಿಂಗಾಯತರಲ್ಲಿ ಉಂಟು, ತೆಲುಗು ಬ್ರಾಹ್ಮಣರಲ್ಲಿ, ತಮಿಳು ಮದುವೆಯಲ್ಲೆಲ್ಲ ಉಂಟು. ಅದು ಮದುವೆಗೆ ಸಂಬಂಧಿಸಿದ ಕಾರ್ಯಕ್ರಮ. ಅದು ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸ್ನಾತಕನಿಗೆ ಮದುವೆ ಆಗೋದು. ಸ್ನಾತಕ ಅಂದರೆ ಒಬ್ಬ ವಿದ್ಯೆ ಕಲಿತವನಿಗೆ ಮದುವೆ ಮಾಡೋದು. ಈ ವಿದ್ಯೆ ಕಲಿತವನಿಗೆ ಸ್ನಾತಕ ಆದವನಿಗೆ 2 ದಾರಿ ಉಂಟಂತೆ. ಒಂದು ಮದುವೆ ಆಗುವುದು, ಸಂಸಾರ ಜೀವನ. ಇನ್ನೊಂದು ಸಂಸಾರ ಜೀವನವನ್ನು ಬಿಟ್ಟು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವಂಥದ್ದು. ಅದಕ್ಕಾಗಿ ಒಬ್ಬ ಸ್ನಾತಕ ನಾನು ಕಾಶಿ ಯಾತ್ರೆಗೆ ಹೊರಡ್ತೇನೆ, ನನಗೆ ಕಲಿತಾಯಿತು, ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ತೇನೆ ಅಂತ ಅವ ಕಾಶಿ ಯಾತ್ರೆಗೆ ಹೋಗುವಾಗ ಅವನ ಮಾವ, ನಿಲ್ಲು, ನಿನಗೆ ನಾನು ಮದುವೆ ಮಾಡ್ತೇನೆ, ನೀನು ಸಂಸಾರಿಯಾಗು ಅಂತ ಹೇಳುವಂಥ ಅದೊಂದು ನಾಟಕದಾಗೆ ಮಾಡೋದಲ್ಲಿ ನಾನು ಕಾಶಿ ಯಾತ್ರೆಗೆ ಹೊರಡೋದು, ಮಾವ ಅವನನ್ನು ತಡೆದು ನಿಲ್ಲಿಸೋದು. ಈಗ ಕಾಶಿ ಯಾತ್ರೆ ಅಂತ ಹೇಳಿದೆ ಒಂದು ಮದುವೆಯ ಒಂದು ಕಾರ್ಯಕ್ರಮ ಆಗಿ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಅದು ಬಂದಿದೆ. ಹೀಗೆ ಕಾಶಿ ಯಾತ್ರೆ ಅಂತ ಹೇಳೋದು ಒಬ್ಬ ಹಿಂದುವಿನ ಜೀವನದಲ್ಲಿ ತುಂಬ ಮಹತ್ವ ಪಡೆದಿದೆ. ಇವತ್ತು ತಾರೀಕು ಏಪ್ರಿಲ್ 8 ಬುಧವಾರ. ನಾವು ಇವತ್ತು ಕಾಶಿ ಯಾತ್ರೆ ಹೊರಟಿದ್ದೇವೆ. ಇನ್ನು ಮುಂದಿನ ಒಂದು 5-6 ವಿಡಿಯೋ ನಾನು ಕಾಶಿ ಈ ಯಾತ್ರೆಯ ಬಗ್ಗೆ ನಾನು ಎಂತೆಲ್ಲ ನೋಡಿದ್ದೇನೆ ಅದನ್ನು ನಾನು ಒಂದೊಂದು ದಿನವನ್ನು ಒಂದೊಂದು ಎಪಿಸೋಡಾಗಿ ನಾನು ತೋರಿಸ್ತೇನೆ. ಇವತ್ತು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಸಣ್ಣ ವಿಡಿಯೋ ಹಾಕ್ತಾ ಇದ್ದೇನೆ. ಇವತ್ತು ತಾರೀಕು 8 ಬುಧವಾರ. ಇವತ್ತು ಸಂಜೆ 5 ಗಂಟೆಗೆ ನಮಗೆ ಸುಳ್ಯದಿಂದ ಬಸ್ ಇರೋದು ಮೈಸೂರಿಗೆ. ಈಗ ಗಂಟೆ 11. ನಾವು ಬೆಳಗ್ಗೆ ಇವತ್ತು ಮಗನ ಶಾಲೆಯಲ್ಲಿ ಮೀಟಿಂಗ್ ಇತ್ತು, ಪೇರೆಂಟ್ ಟೀಚರ್ ಮೀಟಿಂಗು. ನಾವು ಮೀಟಿಂಗಿಗೆ ಹೋಗಿ ಬಂದು ನಾನು ಇನ್ನೇ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೇನೆ. ಮಧ್ಯಾಹ್ನದ ಅಡಿಗೆ ಆಯಿತು ನನಗೆ. ಇನ್ನು ನಾವು ಇವತ್ತು ರಾತ್ರಿಯ ಊಟಕ್ಕೆ ಪಲಾವ್ ಮಾಡಬೇಕು. ನಾನು ಪಲಾವ್ ಮಾಡಿ ಪ್ಯಾಕ್ ಮಾಡಿ ತಗೊಂಡು ಹೋಗೋದು. ಮೈಸೂರಿಗೆ ನಾವು ಒಂದು ರಾತ್ರಿ 10 ಗಂಟೆ ಆಗುವಾಗ ತಲುಪ್ತೇವೆ. ಅಷ್ಟೊತ್ತಿಗೆ ನಮಗೆ ಊಟ ಮಾಡಲಿಕ್ಕೆ. ಮತ್ತು ನಮಗೆ ಮೈಸೂರಿಂದ ಫ್ಲೈ ಬಸ್ ಉಂಟು, ಅದು 11 ಗಂಟೆಗೆ. 11 ಗಂಟೆಗೆ ನಾವು ಮೈಸೂರಿಂದ ಫ್ಲೈ ಬಸ್ ಹತ್ತಿದರೆ ಅದು ನಡುರಾತ್ರಿ 2:30ಗೆ ಏರ್ಪೋರ್ಟ್ ತಲುಪ್ತದೆ, ಬೆಂಗಳೂರು ಏರ್ಪೋರ್ಟಿಗೆ. ಹಾಗೆ ಅಷ್ಟೊತ್ತಿಗೆ ಹಸಿವಾಗ್ಬೋದು ಅಂತ ನಾನೀಗ ಚಪಾತಿ ಕೂಡ ಹಿಟ್ಟು ಕಲಸಿ ಇಟ್ಟಿದ್ದೇನೆ. ಚಪಾತಿ ಕೂಡ ಮಾಡಲಿಕ್ಕುಂಟು. ಚಪಾತಿ ರೋಲ್ ಮಾಡಿ ತಗೊಂಡಿದ್ದೇನೆ. ಚಪಾತಿ ಒಳಗೆ ಮಯೋನೈಸ್ ಮತ್ತು ಟೊಮೆಟೊ ಸಾಸ್ ಹಾಕಿದ್ದೇನೆ. ಮತ್ತು 1-2-3 ಚಪಾತಿ ಒಳಗೆ ಸಕ್ಕರೆ ತುಪ್ಪ ಹಾಕಿ ರೋಲ್ ಮಾಡಿ ತಗೊಂಡಿದ್ದೇನೆ. ಇದು ನಮಗೆ ನಾಳೆ ಬೆಳಗ್ಗೆ ಹಸಿವಾದರೆ ತಿನ್ನಲಿಕ್ಕೆ ಏರ್ಪೋರ್ಟಲ್ಲಿ. ಪಲಾವ್ ರೆಡಿಯಾಗಿದೆ. ಇನ್ನು ಇದನ್ನು ಕೂಡ ಪ್ಯಾಕ್ ಮಾಡಬೇಕು. ಇಡ್ಲಿ ಉಂಟು, ಇದಕ್ಕೆ ಇನ್ನು ಚಟ್ನಿ ಪುಡಿ ಮೇಲಿಂದ ಹಾಕಿ ಇದನ್ನು ಕೂಡ ಪ್ಯಾಕ್ ಮಾಡ್ತೇನೆ. ಗಂಟೆ 3:30 ಆಯಿತು. ಈಗ ನಾನೊಂದು ಚಹಾ ಮಾಡ್ತಾ ಇದ್ದೇನೆ. ಚಹಾ ಮಾಡಿ ಆದಮೇಲೆ ಕಿಚನ್ ಕ್ಲೋಸ್ ಆಗ್ತದೆ. ಮತ್ತು 4-5 ದಿನಕ್ಕೆ ನನಗೆ ಅಡುಗೆ ಕೆಲಸ ಇಲ್ಲ. ಈಗ ಸಮಯ 4:10. ನಾವು ಮನೆಯಿಂದ ಸುಳ್ಯಕ್ಕೆ ಹೋಗ್ತಾ ಇದ್ದೇವೆ. ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ರಾಕಿಂಗ್ ರಾಕೇಶ್ ಬಂದಿದ್ದಾನೆ, ತೋರಿಸ್ತಾರೆ.
journey. ಥ್ಯಾಂಕ್ ಯು. ನಾವೀಗ ಸುಳ್ಯದಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದೇವೆ ಐರಾವತ ಬಸ್ಸಿನಲ್ಲಿ. ಫ್ಲೈ ಬಸ್ಸಿಗೆ ಹತ್ತಬೇಕಷ್ಟೇನು. ಬ್ಯಾಗ್ ಲೋಡ್ ಮಾಡ್ತಾ ಇದ್ದೇವೆ. ಈಗ 10:10. ಅಲ್ಲಿ ತಿಂಬಲಿಪ್ಪದು ನಂದಿನಿ ಹ್ಯಾಂಪರ್. ಡ್ರಿಂಕಿಂಗ್ ಜ್ಯೂಸ್ ಬಿಸ್ಕೆಟ್ಸ್ ಬಿಟ್ಟಿಲ್ಲ ಅದು ಒಳಗೆ ಕೊಡು ಕಲಿದ. ಈ ಜಿರಾಫೆಗೆ ಎಂತ ಕೊಡೋದು? ಈಗ 3 ಗಂಟೆ, ಬೆಳಗ್ಗಿನ ಜಾವ 3 ಗಂಟೆಗೆ ನಾವಿಲ್ಲಿ ಬೆಂಗಳೂರು ಏರ್ಪೋರ್ಟಿಗೆ ತಲುಪಿದ್ದೇವೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.